ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ದೊಡ್ಡ ಬದಲಾವಣೆಗಳು ಕಣ್ಣಿಗೆ ಕನಸು ಬಿಡ್ತಾ ಇದೆ. ಯಾಕಂದ್ರೆ ಸುಮಾರು ಲಕ್ಷಾಂತರ ಫಲಾನುಭವಿಗಳನ್ನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕೋದೇ ಸರ್ಕಾರದ ಮುಖ್ಯವಾದಂತಹ ಟಾರ್ಗೆಟ್. ಅತ್ತೆ ಮತ್ತು ಸೊಸೆಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಒಂದೇ ಮನೆಯಲ್ಲಿ ಈ ಕಡೆ ಅತ್ತೆಗೂ ಕೂಡ 2,000 ಬೇಕಂತೆ, ಸೊಸೆ ಹೆಸರಿನಲ್ಲಿ ಕೂಡ 2,000 ಬೇಕಂತೆ. ಹೀಗಾದ್ರೆ ಸರ್ಕಾರ ಕೊಡೋದಿಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದೆ. ಹಾಗಾದ್ರೆ ಏನಿದು ವಿಷಯ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಒಂದು ಮನೆಯಲ್ಲಿ ಒಂದೇ ರೇಷನ್ ಕಾರ್ಡ್ ಅನ್ನ ನೀವು ಹೊಂದಿರಬೇಕು. ಅದರಲ್ಲಿ ಪ್ರತಿಯೊಬ್ಬರ ಹೆಸರು ಇರಬೇಕು. ಅದನ್ನ ಬಿಟ್ಟು ನೀವು ಎರಡೆರಡು ರೇಷನ್ಸ್ ಕಾರ್ಡ್ಗಳನ್ನ ಗೃಹಲಕ್ಷ್ಮಿ ಯೋಜನೆಗಾಗಿ ಬಳಸ್ತಾ ಇದ್ರೆ, ಅಥವಾ ಒಂದೇ ಮನೆಯಲ್ಲಿ ಇದ್ಕೊಂಡು ಸಪರೇಟ್ ಆಗಿ ರೇಷನ್ಸ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ರೆ ಅದು ಬಂದ್ ಮಾಡಲಾಗತ್ತೆ. ಹಾಗಾದ್ರೆ ಮತ್ತು ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕಾಗಿದೆ. ಹಾಗಾದ್ರೆ ಎಲ್ಲಿ ಹೋಗಿ ಹಾಕಬೇಕು, ಏನೇನ್ ಡಾಕ್ಯುಮೆಂಟ್ಸ್ಗಳು ಇರಬೇಕು, ಸೊ ಅರ್ಜಿ ಯಾವ ರೀತಿಯಾಗಿ ಪ್ರೊಸೆಸಿಂಗ್ ಇರುತ್ತೆ, ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ನಾನು ನಿಮಗೆ ಬಿಡಿಸಿ ಹೇಳ್ತೀನಿ. ಪ್ರತಿಯೊಂದು ಮಾಹಿತಿಯು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಿಗತ್ತೆ. ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಇಲ್ಲಿ ರೂಲ್ಸ್ ಮುಖ್ಯವಾಗಿ ಬಂದಿದೆ. ಅದರ ಜೊತೆಗೆ ಇನ್ನೊಂದು ರೂಲ್ಸ್ ಕೂಡ ಬಂದಿದೆ. ಬಯೋಮೆಟ್ರಿಕ್ ಯಾಕೆ ತಂದ್ರು? ಬಯೋಮೆಟ್ರಿಕ್ ಆದ್ಮೇಲೆ ಎರಡೆರಡು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತಾ ಇದೆ. ಕೇವಲ ಒಂದು ಮನೆಯಲ್ಲಿ ಒಂದೇ ರೇಷನ್ ಕಾರ್ಡ್ ಇರಬೇಕು ಅಂತ ಸ್ಪಷ್ಟಪಡಿಸಲಾಗ್ತಾ ಇದೆ. ಸೊ ಹಾಗಾದ್ರೆ ಸ್ನೇಹಿತರೆ, ಇಂತಹ ಎಲ್ಲ ರೂಲ್ಸ್ ಗಳನ್ನ ತರಲಿಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ, ಮೊದಲಿಗೆ ಮೃತಪಟ್ಟವರ ಹೆಸರಿನಲ್ಲಿ ಲಕ್ಷಾಂತರ ಕೋಟಿಗಟ್ಟಲೆ, ನೂರಾರು ಕೋಟಿಗಟ್ಟಲೆ ಸರ್ಕಾರದ ಹಣ ಲಾಸ್ ಆಲ್ರೆಡಿ ಆಗಿದೆ. ಅದನ್ನ ವಾಪಸ್ ರೀಫಂಡ್ ಅಂತೂ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂದ್ರೆ ಈಗ ಮೃತಪಟ್ಟವರ ಅಕೌಂಟಿಗೆ ದುಡ್ಡು ಹೋಗಿದೆ, ಆ ದುಡ್ಡನ್ನ ಈಗಾಗಲೇ ಜನ ಬಳಸಿಕೊಂಡಿದೆ, ಮನೆಯ ಕುಟುಂಬಸ್ಥರು ಬಳಸ್ಕೊಂಡಿದ್ದಾರೆ. ಹೀಗಾಗಿ ಅದನ್ನ ರೀಫಂಡ್ ಮಾಡ್ಕೊಳ್ಳಿಕ್ಕಂತೂ ಆಗೋದಿಲ್ಲ. ಆದ್ರೆ ಇನ್ ಮುಂದೆ ಖರ್ಚು ವೆಚ್ಚ ಆಗತ್ತಲ್ವಾ, ಅಂದ್ರೆ ಮೃತಪಟ್ಟವರ ಅಕೌಂಟ್ಗಳಿಗೆ ದುಡ್ಡು ಹಾಕುವುದನ್ನ ನಿಲ್ಲಿಸಬೇಕು. ಯಾರು ಎಲಿಜಿಬಲ್ ಇರ್ತಾರೋ ಅವ್ರಿಗೆ ಮಾತ್ರ ಕೊಡಬೇಕು ಅನ್ನುವಂಥದ್ದು. ಮತ್ತೆ ಈಗ ಸಂದರ್ಭದಲ್ಲಿ ನಿಮ್ಮ ಅಕೌಂಟ್ಗಳಿಗೆ ಗೃಹಲಕ್ಷ್ಮಿ ದುಡ್ಡು ಅಂತೂ ಬರ್ತಾ ಇಲ್ಲ, ಡಿಲೇ ಆಗ್ತಾ ಇದೆ. ಯಾಕಂದ್ರೆ ವೆರಿಫಿಕೇಶನ್ ನಡೀತಾ ಇದೆ. ಅದರಲ್ಲಿ ಹೊಸದಾಗಿ ಅಪ್ಲಿಕೇಶನ್ ಕೂಡ ಹಾಕ್ಬೇಕಂತ ತಿಳಿಸಲಾಗಿದೆ. ಮೃತಪಟ್ಟವರ ಹೆಸರಿನಲ್ಲಿ ಈಗಾಗಲೇ ನೂರಾರು ಕೋಟಿ ದುಡ್ಡು ಹೋಗಿರುವಂತಹ ಕಾರಣಕ್ಕಾಗಿ ಬಯೋಮೆಟ್ರಿಕ್ ಅನ್ನ ಮಾಡಿಸ್ಬೇಕಂತ ಹೇಳಿದ್ರು. ಆ ಬಯೋಮೆಟ್ರಿಕ್ ಅನ್ನ ಹೇಳದೆ ಕೆಲವೊಂದಿಷ್ಟು ದಿನಗಳಲ್ಲಿನೇ ಅಪ್ಲಿಕೇಶನ್ ಕೂಡ ಹಾಕಲೇಬೇಕು ಅಂತ ಸ್ಪಷ್ಟಪಡಿಸ್ಬಿಟ್ರು. ಯಾಕೆ ಅಂತ ಕೇಳೋದಾದ್ರೆ, ಒಂದೇ ಮನೆಯಲ್ಲಿ ಎರಡೆರಡು ರೇಷನ್ಸ್ ಕಾರ್ಡ್ಗಳನ್ನ ಹೊಂದಿರೋದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ. ಅಂದ್ರೆ ಈಗ ಅತ್ತೆಯ ಹೆಸರಿನಲ್ಲಿ, ಅಂದ್ರೆ ದೊಡ್ಡ ಯಜಮಾನರ ಹೆಸರಿನಲ್ಲಿ ಒಂದು ರೇಷನ್ ಕಾರ್ಡ್ ಇದ್ರೆ, ಆತರ ಮಕ್ಕಳು ಇಬ್ರು ಇರ್ತಾರಂತ ಅನ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತೀನಿ ನಾನು, ಒಂದು ಕತೆ ಮಾಡಿ. ಒಬ್ಬ ಚಿಕ್ಕ ಮಗ, ಒಬ್ಬ ದೊಡ್ಡ ಮಗ, ಸೊ ಇಬ್ರದ್ದು ಕೂಡ ಮ್ಯಾರೇಜ್ ಆಗಿರತ್ತೆ. ಸೊ ತಂದೆಯ ಒಂದು ರೇಷನ್ ಕಾರ್ಡ್ ಬೇರೆ, ಅದರಲ್ಲಿಂದ ಹೆಸರನ್ನ ತೆಗೆದು ಹಾಕಿ ಸಪರೇಟ್ ಆಗಿ ರೇಷನ್ ಕಾರ್ಡ್ ಅನ್ನ ಈಗಾಗಲೇ ದೊಡ್ಡ ಮಗ ಮಾಡಿಸ್ಕೊಂಡಿದ್ದಾನೆ. ಅದರ ಜೊತೆಗೆ ಚಿಕ್ಕ ಮಗಂದು ಕೂಡ ಬೇರೆ ರೇಷನ್ ಕಾರ್ಡು, ಆದ್ರೆ ಇರೋದು ಒಂದೇ ಮನೆಯಲ್ಲಿ. ಸೊ ಈ ರೀತಿ ಮಾಡಿದಾಗ ಸರ್ಕಾರ 2,000 ಕೊಡುವಂತಹ ಜಾಗದಲ್ಲಿ ನಿಮ್ಮ ಅಕೌಂಟ್ಗಳಿಗೆ 6,000 ರೂಪಾಯಿ ಕೊಡ್ತಾ ಇದೆ. ನೀವೆಲ್ಲರೂ ಕೂಡ ಒಂದೇ ರೇಷನ್ ಕಾರ್ಡ್ ನಲ್ಲಿ ಹೆಸರು ಸೇರ್ಪಡೆ ಮಾಡಬೇಕಿತ್ತು, ಬೇರೆ ಬೇರೆ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದೀರಿ. ಅದಕ್ಕಾಗಿ 6,000 ಈಗಾಗಲೇ ಜಮಾ ಮಾಡ್ಕೊಂಡಿದ್ದೀರಿ. ಸೊ ಈ ಕಾರಣಕ್ಕಾಗಿನೂ ಕೂಡ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿದ್ದಾರೆ. ಅಂದ್ರೆ ಬಯೋಮೆಟ್ರಿಕ್ ಅಷ್ಟೇ ಹೇಳ್ಬಹುದಾಗಿತ್ತು, ಹೋಗಿ ತಂಬನ್ನ ಕೊಟ್ರೆ ಮತ್ ನೀವು ಎಲಿಜಿಬಿಲಿಟಿಯನ್ನ ಉಳಿಸ್ಕೊಳ್ಬಹುದಾಗಿತ್ತು. ಆದ್ರೆ ಈಗ ಪೂರ್ತಿಯಾಗಿ ಅಪ್ಲಿಕೇಶನ್ ಹಾಕುವುದ ಕಾರಣದಿಂದ ನಿಮ್ಮ ಮನೆಯಲ್ಲಿ ಎಷ್ಟು ರೇಷನ್ಸ್ ಕಾರ್ಡ್ಗಳಿದಾವೋ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ವೋಟರ್ ಐಡಿಗಳಿದಾವೋ, ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದಾರೆ, ಇದ್ರೆಲ್ಲದರ ಬಗ್ಗೆ ಚರ್ಚೆ ಆಗತ್ತೆ. ತದನಂತರ ನೀವು ಎಲಿಜಿಬಿಲಿಟಿ ಹೊಂದಿದರಾ ಇಲ್ವಾ ಅನ್ನುವಂಥದ್ದನ್ನ ನಿಮಗೆ ಕೊಡಲಾಗತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಈಗ 10 ಕಂತುಗಳನ್ನ ಸರ್ಕಾರ ಜಮಾ ಮಾಡಿ, ಈಗ 30 ಕಂತುಗಳಂತೂ ಜಮಾ ಮಾಡಿದೆ. ಸೊ ಆ 30 ಕಂತುಗಳನ್ನ ಈಗಾಗಲೇ ಒಂದು ಮನೆಯಲ್ಲಿ ಒಂದ್ ರೇಷನ್ ಕಾರ್ಡ್ ಇದ್ರೆ 60,000 ಜಮಾ ಮಾಡ್ದಂಗ ಆಗತ್ತೆ. ಆದ್ರೆ ಈಗ ಮೂರು ರೇಷನ್ಸ್ ಕಾರ್ಡ್ಗಳಿದಾವಂತ ಅನ್ಕೊಳ್ಳಿ. ಸುಮಾರು 1,80,000 ರೂಪಾಯಿ ಆಲ್ರೆಡಿ ಜಮಾ ಮಾಡಿದೆ ಸರ್ಕಾರ ಅವರಿಗೆ. ಅದರಲ್ಲಿ ಬರೀ ಕೇವಲ
60,000 ಜಮಾ ಮಾಡಬೇಕಾಗಿತ್ತು. ಆದ್ರೆ ಈಗ ಜಮಾ ಮಾಡಿರೋದು 1,80,000. ಹೀಗಾಗಿ 1,20,000 ಅವರಿಗೆ ಎಕ್ಸ್ಟ್ರಾ ಕೊಟ್ಟಂಗಾಗ್ಬಿಡ್ತು ಇಲ್ಲಿ. ಅಂದ್ರೆ ಒಂದು ರೇಷನ್ ಕಾರ್ಡ್‌ನಲ್ಲಿ ಹೆಸರನ್ನ ಸೇರ್ಪಡೆ ಮಾಡ್ಕೊಂಡಿದ್ರೆ ಈ ರೀತಿ ದುಡ್ಡು ಸರ್ಕಾರದಿಂದ ಹೋಗ್ತಾ ಇರ್ಲಿಲ್ಲ. ಸರ್ಕಾರಕ್ಕೂ ಕೂಡ ಇಷ್ಟೊಂದು ನಷ್ಟ ಆಗ್ತಾ ಇರಲ್ಲ. ಇದು ಬರೀ ಒಂದು ಕುಟುಂಬದ ಲೆಕ್ಕಾಚಾರ. ಇನ್ನು ಈಗ ಲಕ್ಷಾಂತರ ಕುಟುಂಬಗಳಿದಾವೆ. ಹೀಗಾಗಿ ಇದರಿಂದ ಇನ್ನೂ ಹೆಚ್ಚಿನ ಖರ್ಚು ವೆಚ್ಚಾಗತ್ತೆ. ಇನ್ನು ಸರ್ಕಾರಕ್ಕೆ ತಲೆದಂಡ ಬೀಳತ್ತೆ ಅಂತ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ತಿಳಿಸಿದ್ದಾರೆ. ಸೊ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಗ್ರಾಮವನ್ನು, ಕರ್ನಾಟಕವನ್ನು, ಬಾಪೂಜಿ ಸೇವಾ ಕೇಂದ್ರ, ಸಿ.ಎಸ್. ಸೆಂಟರ್‌ಗಳಿಗೆ ಹೋಗಿ ಅಪ್ಲಿಕೇಶನ್ ಹಾಕಬಹುದು. ಒಂದು ಆಧಾರ್ ಕಾರ್ಡು, ನೆಕ್ಸ್ಟು ನಿಮ್ಮ ರೇಷನ್ ಕಾರ್ಡು ಮತ್ತು ನಿಮ್ಮ ಮುಖ್ಯಸ್ಥನ ಅಂದ್ರೆ ನಿಮ್ಮ ಗಂಡನ ಒಂದು ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ. ಮತ್ತು ಕಾಸ್ಟ್ ಇನ್ಕಮ್ ಕೂಡ ನೀವು ತೆಗೆದುಕೊಳ್ಬೇಕು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ವಾಸಸ್ಥಳ ಪ್ರಮಾಣ ಪತ್ರವು ಕೂಡ ಅಲ್ಲಿ ಕೇಳಲಾಗತ್ತೆ ಅಂತ ತಿಳಿಸಲಾಗಿದೆ. ಯಾಕಂದ್ರೆ ನೀವು ಎಲ್ಲಿ ವಾಸವಾಗಿದ್ರಿ ಅದನ್ನ ಕಂಡು ಹಿಡಿತಾರೆ. ಅದರ ಆಧಾರದ ಮೇಲೆ ಇನ್ಯಾರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಂದ್ರು ಸಹಿತ ಅದನ್ನು ಕೂಡ ಮ್ಯಾಚ್ ಮಾಡಿ ನೋಡಲಾಗತ್ತೆ. ಸೊ ಯಾರು ಒಟ್ಟಾರೆಯಾಗಿ ಈ ರೀತಿ ನೀವು ದುಡ್ಡನ್ನ ಸರ್ಕಾರದಿಂದ ವಂಚನೆ ಮಾಡ್ತಾ ಇದ್ದೀರಿ, ಅವರೆಲ್ಲರನ್ನು ಕೂಡ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತಾ ಇದೆ. ಇದು ಮುಖ್ಯವಾದಂತಹ ಸರ್ಕಾರದ ಉದ್ದೇಶ ಆಗಿದೆ. ಈಗಾಗಲೇ 4 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಅಕೌಂಟ್‌ಗಳನ್ನ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಲಾಗಿದೆ. ಇನ್ನೂ ಹೆಚ್ಚಿನ ವೆರಿಫಿಕೇಶನ್ ಕೂಡ ಆಗತ್ತೆ. ಅಲ್ಲಿ ಕೂಡ ಲಕ್ಷಾಂತರ ಫಲಾನುಭವಿಗಳನ್ನ ತೆಗೆಯಲಾಗತ್ತೆ. ಸೊ ನೋಡೋಣ, ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು. ನಿಮ್ ಮುಂದೆ ಇಟ್ಟಿದ್ದೀನಿ. ಅಪ್ಲಿಕೇಶನ್ ಹೇಗೆ ಹಾಕುದು ಅಂತಾನು ತಿಳಿಸಿದ್ದೀನಿ. ಇಲ್ಲಿ ಅತ್ತೆ ಸೊಸೆಗೆ ಜಮಾ ಆಗೋದಿಲ್ಲ. ಇನ್ನು ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ಮನೆಯಲ್ಲಿದ್ದಂಥವರಿಗೆ ಮಾತ್ರ ಜಮಾ ಆಗುವಂತದ್ದು. ಒಂದೇ ಮನೆಯಲ್ಲಿ ವಾಸವಾಗಿದ್ದು ನೀವು 2ರಿಂದ 3 ರೇಷನ್ಸ್ ಕಾರ್ಡ್‌ಗಳನ್ನ ಹೊಂದಿದ್ರೆ ಖಂಡಿತವಾಗ್ಲೂ ದುಡ್ಡು ಬರೋದಿಲ್ಲ. ಈಗ ಅತ್ತೆಯನ್ನ ನೀವು ಮುಖ್ಯಸ್ಥೆ ಮಾಡಬೇಕು ಒಂದು, ಅಥವಾ ಸೊಸೆಯನ್ನ ಮುಖ್ಯಸ್ಥೆ ಮಾಡಬೇಕು ಒಂದು. ಈಗ ಅತ್ತೆ ತೀರಿ ಹೋಗಿದ್ರೆ ಅಥವಾ ಯಾರಾದ್ರೂ ನಿಮ್ಮ ಮನೆಯಲ್ಲಿ ಒಬ್ಬ ಹೆಣ್ಮಕ್ಳಿದ್ರು ಸಹಿತ ಸೊಸೆ ಇರ್ಲಿಲ್ಲ ಅಂದ್ರೂ ಬೇರೆ ಹೆಣ್ಮಕ್ಕಳನ್ನು ಕೂಡ ಆ ಒಂದು ಮುಖ್ಯಸ್ಥೆಯ ಸ್ಥಾನದಲ್ಲಿ ಸೇರಿಸಿ, ಆ ಮುಖ್ಯಸ್ಥೆಯ ಸ್ಥಾನದಲ್ಲಿ ಒಟ್ಟಾರೆಯಾಗಿ ಹೆಣ್ಣು ಮಕ್ಕಳಿರ್ಬೇಕು ನಿಮ್ಮ ಮನೆಯಲ್ಲಿರ್ತಕ್ಕಂಥವರು. ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ದುಡ್ಡು ಬರೋದು ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಹಾಗಾಗಿ ಯಾರು ನಿಮ್ಮ ಮನೆಯಲ್ಲಿ ತೀರಿ ಹೋಗಿದ್ದಾರೋ ಮುಖ್ಯಸ್ಥೆಗಳು ಅದರ ಜಾಗದಲ್ಲಿ ಮತ್ತೊಬ್ಬರ ಹೆಸರನ್ನ ಸೇರ್ಪಡೆ ಮಾಡಿ ಅದು ಕಂಟಿನ್ಯೂ ಆಗಿ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭಿಸುತ್ತೆ. ಸೊ ಅಷ್ಟು ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಬರೋದು. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ದುಡ್ಡು ಜಮಾ ಆಗೋದಿಲ್ಲ ಸ್ನೇಹಿತರೆ. ಇದು ಖುದ್ದಾಗಿ ಸರ್ಕಾರದಿಂದ ಬಂದಿರತಕ್ಕಂತಹ ಮಾಹಿತಿ. ಅಪ್ಲಿಕೇಶನ್ ಕೂಡ ಹೇಗೆ ಹಾಕೋದು ಅಂತ ತಿಳಿಸಿದ್ದೀನಿ. ನೀವು ಹೋಗಿ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬಹುದು. ಮತ್ತೆ ಎಲಿಜಿಬಿಲಿಟಿ ಇದ್ರೆ ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಹೋಗುತ್ತೆ. ಈಗ ಎಲೆಕ್ಷನ್ ಸಮೀಪ ಬಂದ ಹಾಗೆ ಇನ್ನು ಹೆಚ್ಚುವರಿ ದುಡ್ಡು ಕೂಡ ಬರ್ತಾ ಇರತ್ತೆ. ಅದಕ್ಕಾಗಿ ನೀವು ಹೋಗಿ ಅಪ್ಲಿಕೇಶನ್ ಹಾಕಬಹುದು. ಸೊ ಇದು ಒಂದು ವಿಷಯವನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಗೊತ್ತಾಗ್ಲಿ. ಇಲ್ಲಾಂದ್ರೆ ಪಾಪ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಹಾಗೆ ಬಂದಾಗಿರತ್ತೆ. ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಅದಕ್ಕಾಗಿ ಈ ವಿಷಯವನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.